ಸರ್ ಅದೇ ಶುರುವಾಗಿದೆ ಅಂತ ಇದ್ ಮಾಡಿದಾರಲ್ಲ ಅವರು ಅಧಿಕಾರಿಗಳೀಗ ಮಾಮೂಲಿ ಅವರು ಈಗ ಪ್ರೆಷರ್ ಹಾಕಿದ್ದಾರೆ ಅವ್ರು ಇಷ್ಟಿಂದ ತಡ್ಕೊಂಡ್ರದು ಹೆಚ್ಚು ಇದು ಅಂತ ಕಾಲದಲ್ಲ ಶುರು ಮಾಡ್ಬೇಕಾಗಿತ್ತು. ಫಸ್ಟ್ ನಾವು ವಿರೋಧ ಮಾಡಿದ್ರು ಗೊತ್ತಲ್ಲ ಸರ್, ಈಗ ತಿಕ್ಕದು ಅಂತ ನಿಷ್ಠಾವಂತ ಒನ್ನೂರು ಪ್ರಕಾಶನ ಅವರೆಲ್ಲ ಸೇರ್ಕೊಂಡು ಮಂಜುಕರಣ ಎಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡಿದ್ರೆ. ಈಗ ಬ್ರಿಟಿಷರು ಮೊದ್ಲು ಆಳ್ತಾ ಇದ್ರು, ಹೆಂಗೆ ಯಾವ ತರ ಆಳ್ತಾ ಇದ್ರು, ನಮ್ಮಲ್ಲೇ ತಂದಿಕ್ಬಿಟ್ಟು ಈಗ ನೀವೇ ನೋಡಿದಾಗ ಫಿಲಮ್ ಎಲ್ಲ ನೋಡಿದ್ರೆ ಚಾಕ್ ಹಾಕೋದು, ಹೊಡೆದಾಳ ನೀತಿ ಆತರ ಚಾಕೆಲ್ಲ ಹಿಂದೆ ನಮ್ಮವರೇ ಯುದ್ಧದಲ್ಲಿ ಸುಮಾರು ಯುದ್ಧ ಸೋಲ್ತಿದ್ರಲ್ಲ ನೋಡಿ, ಸುಮಾರು ಯುದ್ಧ ಸೋಲ್ತಿದ್ದಾಗ ನಮ್ಮವರಲ್ಲೇ ಸೋಲ್ತಿದ್ರಲ್ಲ. ಈ ನಮ್ಮ ಒಳಗೆ ಹೊಡೆದ ಆಳ ನೀತಿಯಿಂದ ಹಿಂಗ್ ಮತ್ತೆ ನಮ್ಮಲ್ಲೇ ಜಗಳ ತಂದು ಮಾಡಿದ್ರೆ ಇಲ್ಬೇಕು. ಅಪ್ಪಟ ಸಾಚ ರೈತರು ಯಾರು ಮನಸ್ಪೂರ್ವಕವಾಗಿ ಒಪ್ಕೊಂಡಿಲ್ಲ, ಇದನ್ನ ನಾವು ಒಪ್ಪಲ್ಲ. ಸಫಾರಿಯಿಂದ ಏನು ಇದಿಲ್ಲ ಸರ್, ಎಲ್ಲ ಅಂತ ಕೆಲವು ಅಂತ ಅಲ್ವಾ. ಈಗ ಎಂತೆಂತ ಈ ಸರಾಯಿ ಬ್ಯಾನ್ ಮಾಡಿದ್ರು, ಲಾಟ್ರಿ ಟಿಕೆಟ್ ಬ್ಯಾನ್ ಮಾಡಿದ್ರು, ಎಷ್ಟೆಷ್ಟೋ ಜನ ಹೆಂಗೈತೆ ಅವರೆಲ್ಲ ಜೀವನ ರೂಪಿಸ್ಕೊಳ್ಳಿಲ್ವಾ ಸರ್? ಆಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕಾಗಿ ಈಗ ಕೆಲಸ ಮಾಡ್ತೀವಿ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಸರ್ವೆ ಮಾಡೋದು ಏನು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಕೂಲಿ ಕೆಲಸ ಮಾಡೋದು, ಅದೇ ಒಂದು ಕೆಲಸ ವೃತ್ತಿ ಅಲ್ಲ ಸರ್. ನಾನಾ ತರ ಈಗ ದುಡಿಮೆ ಮಾಡಕ್ ನಾನಾ ತರ ಕೆಲಸ ಕಾರ್ಯ ಇದೆ. ಈಗ ಒಂದ್ ಸ್ವಲ್ಪ ದಿನ ಒಂದ್ 3 ತಿಂಗಳು 4 ತಿಂಗಳು ಕಷ್ಟ ಆಗುತ್ತೆ, ಅಲ್ಲಿಗೆ ಕೊಡ್ಲಿ ಸರ್ಕಾರದಿಂದ ಒಂದ್ 3,000 ಈಗ ಕೋವಿಡ್ ಟೈಮ್ ಕೊಡ್ತಿರಲ್ಲ ಅಂತ ಕೊಟ್ಬಿಟ್ಟು ಅವ್ರಿಗೆ ಬೇರೆ ಆಲ್ಟರ್ನೇಟ್ ಮಾಡ್ಬೋದಲ್ಲ ಸರ್. ಜೀವ ಮುಖ್ಯ ಅಲ್ವಾ ಸರ್? ಈಗ ಪ್ರಾಣಿಗಳು ನಮ್ಮ ಮನುಷ್ಯರ ತರನೇ ಪ್ರಾಣಿಗಳು ಬದುಕಬೇಕು, ಪ್ರಾಣಿಗೂ ತೊಂದರೆ ಕೊಡ್ಬೋದು ಸರ್. ಈಗ ಆಗಿದೆ, ನಮ್ಮ ತಂದೆ ಇಶ್ಯೂ ಆಯ್ತು, ಈಗ ನಾವು ಅದನ್ನ ಏನಾಯ್ತು ಅಚಾನಕ್ಕಾಗಿ ಅದು ಅವ್ರು ಹಂಗ್ ಮಾಡಿ ನಮ್ಮ ಧೈರ್ಯ ಓಡಾಡ್ಬೋದು. ಈಗಲೂ ನಮ್ಮ ಬೈದಲ್ಲೇ ಓಡಾಡ್ತಿದೀವಿ ಅಂದ್ರೆ ಹೇಳಿ, ಈ ಕಾಡೊಳಗೆ ಹೋಗಿದ್ರೆ ಅದೊಂಥರ ನಾವು ಅಲ್ಲಿಗೆ ಹೋಗಿದ್ವಿ ಅಂತ. ನಮ್ಮ ಧೈರ್ಯ ಈಗ ಧೈರ್ಯ ನಾವು ಈಗಲೂ ನಾನು ಹೇಳ್ತಾ ಇದ್ರಲ್ಲ, ನಮ್ಗೆ ಭಯ ಅನ್ನೋದೇ ಕಣ್ಣು ಕಂಡಿರಂಗಿಲ್ಲ, ಏನೋ ನಮ್ಮ ಮಾಮೂಲಿ ಅನ್ನೋ ತರ. ಈಗಲೂ ಏನೇ ಅಂತಂದ್ರು ಮನೇಲಿ 5:30-6 ಗಂಟೆ ಆದ್ರೆ ಅಮ್ಮ ಫಸ್ಟ್ ಫೋನ್ ಎತ್ತಿ ಹೋಗ್ಲೇಬೇಕು ನಾವು, ಇನ್ನು ಟೈಮ್ ಆಗ ಹೋಗೋಣ, ಸೂರ್ಯ ಮುಳುಗೋ ಟೈಮ್ಗೂ ಮುಂಚೆ ಹೋಗೋಣ ಅನ್ಸುತ್ತೆ. ವಿಧಿ ಇಲ್ಲ ಸರ್, ಇದಾಗಿದ್ದು ನಮಗೂ ಸಮಾಧಾನ ಇಲ್ಲ ಸರ್. ಎಷ್ಟು ನಾವು ವಿರೋಧ ಮಾಡ್ತಿದೀವಿ. ಆಗ ಆಗುತ್ತೆ ಒಂದ್ ದಿನ, ಏನು ಮಾಡಕ್ಕಾಗಲ್ಲ, ಹಿಂಗಾಗಿದೆ. ನಮ್ದು ತುಂಬಾ ವಿರೋಧ ಇದೆ ಸರ್, ಇದಾಗಿದ್ದು ಸರಿ ಇಲ್ಲ. ಇಶ್ಯೂ ಸರ್, ಒಂದ್ ಇಶ್ಯೂ ಈ ತರ ಇನ್ನೊಂದು ಇಶ್ಯೂ ಆದ್ರೆ ಈಗ ಅಲ್ಲಿ ಕೆಲವ್ರು ಎಷ್ಟು ವಿರೋಧ ಮಾಡಿದ್ರು ನೋಡಿ, ನಮ್ಮಲ್ಲೇ ತಂದಿಕ್ಕಿ ಸ್ಟ್ರೈಕ್ ಮಾಡ್ಕೊಂಡು ಅವ್ರಿಗೆಲ್ಲ ಒಳ್ಳೊಳ್ಳೆ ಮಾಂಸಾಹಾರ ಊಟ ಕೊಡ್ಸ್ಕೊಂಡು ಎಲ್ಲ ನಮ್ಮಲ್ಲೇ ತಂದಿಕ್ಕಿ ಹಂಗ್ ಮಾಡಿ ನಿಷ್ಠಾವಂತರು ಹೋರಾಟ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ನಿಷ್ಠಾವಂತರು ಹತ್ತಿಕ್ಕಲು ಅವ್ರನ್ನ ಎಷ್ಟೊತ್ತು ಟೇಷನ್ ಇಟ್ಕೊಂಡು ಹೆಂಗೆಲ್ಲ ಮಾಡಿದ್ರು ಸರ್. ನಮ್ದು ಇದಕ್ಕೆ ನಮ್ ಬೆಂಬಲ ಇಲ್ಲ ಸರ್. ಆಗಿದೆ ಮುಂದೆ ಇನ್ನೂ ಇದೆ, 25ನೇ ತಾರೀಕು ತೋರಿಸ್ತೀವಿ ಏನು ಅಂತ. ಇನ್ನೂ ಸ್ಟ್ರೈಕ್ ನಮ್ಮ ರೈತರೆಲ್ಲ ಸೇರ್ಕೊಂಡು ಒಗ್ಗಟ್ಟಿಂದ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ. 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ. ಹೌದು ಸರ್, 25ನೇ ತಾರೀಕು ಎಲ್ಲಿ ಮಾಡ್ತೀರಿ? ಈಗ ಸರ್ ಮೈಸೂರಲ್ಲೇ ಅಂತ ಹೇಳ್ತಾ ಇದಾರೆ, ಇನ್ನೂ ಡಿಸೈಡ್. ಕೋರ್ಟಲ್ಲಿ ನಾವು ಟೈಮ್ ತಗೊಂಡಿದ್ದಾರೆ, ನಮ್ಮ ತಹಸೀಲ್ದಾರ್ ಶ್ರೀನಿವಾಸ್ ಅವರು ಟೈಮ್ ತಗೊಂಡಿದ್ದಾರೆ, ಇದೇನು ಬಗೆಹರಿಸ್ತೀನಿ ನಮ್ಗೆ ಅಂತ ಹೇಳಿದ್ದಾರೆ. ಟೈಮ್ ತಗೊಂಡಿದ್ದಾರೆ, ನಾವು ಟೈಮ್ ಕೊಟ್ಟಿದ್ದೀವಿ. 25ನೇ ತಾರೀಕು ಚರ್ಚೆ ನಡೀತಾ ಇದೆ. 25th ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಸರ್. ನಿಮ್ ಮಾಧ್ಯಮ ಮಿತ್ರರು ನೀವುಗಳು ನಮ್ಗೆ ತುಂಬಾ ಸಪೋರ್ಟ್ ಕೊಟ್ರೆ ಇದ್ರ ಮುಂದೆ ಏನು ಅಲ್ಲ ಸರ್. ಈಗ ನಾವು ಟೈಮ್ ಕೊಟ್ಟು ಸಮಯ ಕೊಟ್ಟು ನಾವು ಮಾಡ್ತೀವಿ. ನಿಮ್ದು ತುಂಬಾ ನಮ್ಗೆ ಇದರಲ್ಲಿ ನಿಮ್ದು ತುಂಬಾ ಕೊಡುಗೆ ಇರುತ್ತೆ ಸರ್. ಹೆಂಗ್ ತೋರಿಸ್ತೀರಾ ಹಂಗೆ ತಗೋತಾರೆ ಜನ. ಈಗ ಏನೇ ಇಶ್ಯೂ ಆದ್ರೆ ನೀವ್ ಹೆಂಗ್ ಈಗ ಬರವಣಿಗೆಯಲ್ಲಿ ಇರೋದು, ಪೆನ್ನಲ್ಲಿ ಇರೋದು ನೀವು ನೋಡ್ತಾ ಇದ್ರೆ ಓದ್ತಾ ನಾನು ಕೇಳ್ತಾ ಇರ್ತೀರಲ್ಲ, ಅದ್ರಲ್ಲಿ ಇದು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಕ್ಷಣಿಕವಾಗಿ ಏನೋ ಇದ್ ಮಾಡಿದ್ರು ನ್ಯಾಯ ಪ್ರಕಾರ ಇದ್ರೆ ಯಾರೋ ಮನುಷ್ಯಕ್ತಿ ಅಂತ ಬಿದ್ದೇ ಇರುತ್ತಲ್ಲ ಸರ್. ಈಗ ನಾವ್ ಏನಾದ್ರು ನಮ್ಮ ಮಾಡೋ ಕೆಲಸ ವೃತ್ತಿಗೆ ನಾವು ಕೊಡ್ಲೇಬೇಕಲ್ವಾ. ಏನೋ ತಪ್ಪು ಮಾಡ್ತೀವಿ, ಕೆಲವೊಂದು ಎಡಗುವಾಗ ತಪ್ಪು ಮಿಸ್ಟೇಕ್ಗಳು ಇದ್ದೇ ಇರ್ತವೆ, ಅದನ್ನ ಎಲ್ಲಾನು ಇದ್ ಮಾಡಕ್ ಆಗಲ್ಲ ಅಂತ. ನಿಮ್ದು ತುಂಬಾ ಹೌದು ಸರ್, ಎಲ್ಲ ಕೆಲವೊಂದು ಇದ್ದೇ ಇರ್ತದೆ ಸರ್. ಈಗ ಭತ್ತಲ್ಲಿ ನೀರು ಇಟ್ಟಾಗ ಜಳ್ಳು ಕೆಲವು ಮೇಲೆ ತೇಲ್ತವೆ, ಎಲ್ಲಾನು ಇದ್ ಮಾಡಕ್ ಆಗಲ್ಲ. ಪರಿಹಾರ 20 ಚೆಕ್ ಕೊಟ್ಟಿ ನಾವು ಇಸ್ಕೋಬಾರ್ದು ಅಂತ ನಾವು ಬೇಡ, ಏನೋ ಸಸ್ಪೆಂಡ್ ಆಗ್ಲಿ ಅಂತ ನಾವು ಇದ್ ಮಾಡಿ ತಡೆದಿದ್ವಿ. ಆಮೇಲೆ ಈಗ ರೈತರ ಸಂಘದವ್ರು ಇಲ್ಲೆಲ್ಲ ಹಿಂಗ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅದು ಗೌರ್ಮೆಂಟ್ ಮುಖಾಂತರ ಇದು ಮಾಡ್ಬೇಕು ಅಂದಾಗ 20 ಲಕ್ಷ ಚೆಕ್ ಕೊಟ್ರು. ನಮ್ಮ ತಂದೆ ಇಶ್ಯೂ ಆದ್ಮೇಲೆ ಒಂದು 15 days ಆದ್ಮೇಲೆ ನಾವೇ ಇಸ್ಕೊಂಡು ಒಂದ್ 2 ಟೈಮ್ ಫೋನ್ ಮಾಡಿದ್ರು, ನಮ್ಗೆ ಬೇಡ ಅಂತ ನಾವು ಇದ್ ಮಾಡಿದ್ವಿ. ಆಮೇಲೆ ನಮ್ಮ ರೈತರ ಸಂಘ ಇವರೆಲ್ಲ ಒನ್ನೂರು ಪ್ರಕಾಶನ ಅವರೆಲ್ಲ ಹೇಳಿದ ಅದೆಲ್ಲ ಗೌರ್ಮೆಂಟ್ ಕಲೆಕ್ಟ್ ಮಾಡ್ಕೋಬೇಕು ಅಂದಾಗ ನಾವೇ ಮಾಡ್ಕೊಂಡ್ವಿ. ಆಮೇಲೆ ಸಸ್ಪೆಂಡ್ ಮಾಡೋದಕ್ಕೆ ಇದ್ ಮಾಡೋದಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿ ಇಲ್ಲ ಹಾಕಿದ್ರೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರುಗಳು ಹಗರಣ ಇದ್ದೇ ಇರುತ್ತಲ್ಲ ಸರ್, ಆದ್ರೂ ನಮ್ಗೆ ಮನ್ಸು ಸಮಾಧಾನ ಇಲ್ಲ ಸರ್. ಯಾಕೆ ಸರ್, ದುಡ್ಡು ಅದೊಂದು ಬಿಡಿ, ಅದೊಂದು ಭಾಗ ಇರುತ್ತೆ, ಬಟ್ ನಾವು ಏನಿದ್ರು ಬಟ್ ಇದು ಓಪನ್ ಮಾಡಿದ್ದು ಸರಿ ಇಲ್ಲ ಸರ್. ಸರಿ ತಪ್ಪು ಇದು ತುಂಬಾ ಎಷ್ಟೇ ಏನೇ ಮಾಡೋದು ಸಫಾರಿಯಿಂದ ಡಿಸ್ಟರ್ಬ್ ಆಗ್ತಿಲ್ಲ ಅಂತ ಹೇಳ್ತಿದಾರ ಸರ್. ಈಗ ಅಲ್ಲಿ ಹೋಗಿ ಸರ್, ಈಗ ಅಲ್ಲಿಗೆ ಹೋದಾಗ ಸರ್, ಸಫಾರಿಗೆ ಹೋದಾಗ ಈಗ ಸರ್, ಈಗ ನಾವೇ ನೀವು ಈಗ ಓಡಾಡ್ತೀವಿ, ನಾವು ಏನಕ್ಕೆಲ್ಲ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ. ಈಗ ಏನೇ ಒಂದು ಪ್ರಾಣಿಯಲ್ಲಿ ನಾವು ಸದ್ದು ಮಾಡದೆ ಹೋಗಿರೋ ಏನೂ ಇಲ್ಲ ಅಂದ್ರೆ ಅಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಈಗ ನಾವು ಅಲ್ಲಿಗೆ ಹೋದಾಗ ಸದ್ದು ಮಾಡಿದಾಗ ಅದು ಮುಂದೆ ಬರುತ್ತೆ.
ಅದು ಸದ್ದು ಸಫಾರಿಯಿಂದ ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್. ಅವ್ರೀಗ ಅದಕ್ಕೆ ಏನು ಅವ್ರದ್ದು ಯಾವ ತರ ಮಾಹಿತಿ ತಗೊಂಡಿದಾರೋ, ಯಾವ ಇದ್ರಲ್ಲಿ ತಗೊಂಡಿದಾರೋ, ಸಫಾರಿಯಿಂದ ಇಲ್ಲ ಅಂತ ಅದನ್ನ ನಾವು ನಮ್ಗೆ ಅದು ಗೊತ್ತಿರ್ತೇವೆ. ನಾವು ಒಂದು ಪ್ರಾಣಿ ಆರ ನೋಡಿದಾಗ ನಾವು ಜನ ಹೋಗ್ತಿರೋ ಒಂದು ಆರ ನೋಡಿದಾಗ ಹಸುನಲ್ಲಿ ದಾರಿ ಬಿಡ್ತವೆ ಅಲ್ವಾ, ಅದಂಗೆ ಒಂದು ಸದ್ದಾದಾಗ ನಾವೀಗ ಹೋಗಿ ಅವ್ರು ಸದ್ದು ಮಾಡಿ ಜೀಪ್ಗಳು ಆ ವ್ಯಾನು ಹಂಗೆ ಸದ್ದು ಮಾಡಿದಾಗ ಇದ್ರ 2 hour ಇರ್ಬೇಕು ಅಂದ್ರೆ ಎಷ್ಟಿರುತ್ತೆ ಹೇಳಿ ಒಳಗಡೆ ಹೋದಾಗ ಸರ್. ಅಲ್ಲಿ ಬಿಡದೆ ಹೋದ್ರೆ ಸರ್, ಈಗ ಬಿಡದೆ ಹೋದ್ರೆ ನಡೀತಾ ಬೇಕಾಗಿಲ್ಲ ಸರ್. ದುಡ್ಡು ಬೇಕು, ದುಡ್ಡು ಅವಶ್ಯಕತೆ ಇದೆ. ದುಡ್ಡು ಬೇಕು ಅಂತಂದ್ರೆ ಸರ್ ಬೇರೆ ತರ ಸರ್ಕಾರಕ್ಕೆ ಬೊಗಸಕ್ಕೆ ಬೇರೆ ತರ ದುಡ್ಡು ಮಾಡ್ಬೋದಲ್ಲ ಸರ್. ಅದು ಇದರಿಂದೇ ಮಾಡ್ಬೇಕು ಅಂತ ಏನಿಲ್ಲ ಸರ್. ಇದು ಅಲ್ಲಿ ಎಷ್ಟು ಒಂದು 20-40 ಕೋಟಿಗೆ ಜೀವ ತಕೊಬಿಟ್ರೆ, ಈಗ ನಮ್ಮ ಅಪ್ಪನೇ ಅಲ್ಲಿ ನಾವು ಎಷ್ಟು ನನ್ಗಾದ್ರೂ ನನ್ಗೆ ಕಷ್ಟ ನಂಗೆ ಗೊತ್ತು. ವ್ಯವಸಾಯ ಮಾಡ್ತಿದೀವಿ, ಯಾವ್ದೋ ಒಂದು ಗೌರ್ಮೆಂಟ್ ಸಂಬಳ ಇದ್ರೆ ಬೇರೆ ತರ ಸರ್. ವ್ಯವಸಾಯ ಮಾಡೋದು ಹೆಂಗಿರುತ್ತೆ, ಈ ಬಿಸಿಲಲ್ಲಿ, ಈ ಟೆಂಪರೇಚರ್, ಈ ಬಿಸಿಲಲ್ಲಿ ಈಗ ಆ ಕಡೆಯಿಂದ ಈ ಕಡೆ ಜಮೀನು ಲೇಬರ್ಗಳ ಮೇಂಟೈನ್ ಮಾಡ್ಕೊಂಡು ಅದ್ ನಾವು ಕೆಲಸ ನಾವು ರೈತರಾಗಿ ಬಂದಿದೀವಿ. ಅದು ನಮ್ಮ ಧರ್ಮದ ಏನು ಮಾಡಕ್ಕಲ್ಲ, ಲೇಬರ್ ಅದು ಎಷ್ಟು ಶ್ರಮ ಇರುತ್ತೆ. ಈಗ ಒಂದ್ ಟೈಮಲ್ಲಿ ನಮ್ಮ ಜೊತೆ ನಮ್ಮ ಅಪ್ಪ ನಮ್ಮ ಜೊತೆ ಆಗಿದ್ದು, ನೈಟ್ ಟೈಮು ಬೆಳಿಗ್ಗೆ ಎದ್ದ ಆ ಕ್ಷಣಗಳು ನಾವ್ ಇನ್ನೂ ಮರ್ಕೊಳಕ್ಕಾಗಲ್ಲ. ಅಲ್ಲಿ ಆತರ ಇಶ್ಯೂ ಆಕ್ಸಿಡೆಂಟು ಆತರ ಧೈರ್ಯವಾಗಿ ಕೆಲಸ ಮಾಡ್ತಿದ್ರು. ಯಾವಾಗ್ಲೂ ನನ್ನ ಜೊತೆಯಲ್ಲಿ ಇರ್ತಿದ್ದು. ನಾನು ಒಂದು 2 years ನಮ್ಮ ಅಪ್ಪನ ಏನೋ ಅನ್ನೋಕ್ಕೋಸ್ಕರ ನಮ್ಮ ಅಪ್ಪನ ಇಲ್ಲಿ ಬಂದ್ಮೇಲೆ ನನ್ಗೆ ಬಿಟ್ಟು ಹೋಗಕ್ಕಲ್ಲ. ಮಧ್ಯಾಹ್ನ ಟೈಮ್ 1 ವಾರ ಆದ್ರೂ ಜೊತೆಲೇ ಊಟ ಮಾಡ್ತಾ ಇದ್ವಿ. ಅದು ಜಮೀನಲ್ಲೇ ಊಟ ಮಾಡ್ತಿದ್ವಿ. ಮನೆ ಕಡೆ ಮನೆನೇ ಊಟ ಮಾಡ್ತಿರಲಿಲ್ಲ, ನಾವು ಇಲ್ಲಿ ಜಮೀನ್ ತಂದು ಊಟ ಮಾಡ್ತಾ ಇದ್ವಿ. ಆ ನೆನಪು ನಾವು ಇನ್ನೂ ಮರ್ಕೊಳ್ಳೋಕ್ಕಾಗಲ್ಲ ಸರ್. ಇಶ್ಯೂ ಆಗಿರುತ್ತೆ. ಈ ದುಡ್ಡುಗೋಸ್ಕರ ಏನು ಇದು ಮಾಡೋದು ಇಲ್ಲ ಸರ್. ಆಮೇಲೆ ಏನ್ ಗೊತ್ತಾ ಸರ್, ಈಗ ಅವ್ರದ್ದು ರೆಸಾರ್ಟ್ ಮಾಡಿರಲ್ವಾ ಸರ್, ಅವ್ರದ್ದೆಲ್ಲ 1.5 ಎಕರೆ 1 ಎಕರೆಲ್ಲಿ ತಗೊಂಡಿರ್ತಾರೆ. ಆ ಒತ್ತುವರಿ ಮಾಡ್ಕೊಂಡು 6-7 ಎಕರೆ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಮಾಡಿರ್ತಾರೆ. ಅವೆಲ್ಲ ಸರ್ ಒಬ್ರು ತಹಸೀಲ್ದಾರು ಅದನ್ನ ಕ್ರಮ ತಗೊಳಲ್ಲ, ಮಂತ್ರಿಗಳು ತಗೊಳಲ್ಲ, MLAಗಳು ತಗೊಳಲ್ಲ ಸರ್. ಯಾವುದೇ ಆದ್ರೂ ಅವ್ರ ದುಡ್ಡು ಬಂದ್ರೆ ಸರ್ ಈ ಹೋರಾಟಗಳು ಇವೆಲ್ಲ ಇವೆಲ್ಲ ಬೇಡ, ನಮ್ ಕೆಲಸ ನೋಡ್ಕೊಂಡು ಇದ್ಬಿಡೋಣ ಅನ್ಸ್ಬಿಡುತ್ತೆ ಅನ್ಸುತ್ತೆ. ಆದ್ರೆ ನಮ್ಮ ಮನೇಲಿ ನೋವು ಆದಾಗ ನಂಗೆ ಅದನ್ನ ಅರಿವಿರುತ್ತೆ. ಈಗ ನನ್ನ ಜೊತೆ ಅವತ್ತು ಸಪೋರ್ಟಿವ್ ಆಗಿ ಅಷ್ಟೊತ್ತು ಮಿಡ್ ನೈಟ್ ಆದ್ರೂ ಬೆಳಗಿನ ಜಾವ 3 ಗಂಟೆಗೆ ಆದ್ರೂ ಅವ್ರು ನನ್ನ ಜೊತೆ ಇದ್ರು. ಅದು ನಾವು ನಮ್ಮ ಮನೇಲಿ ಆದಾಗ ಇನ್ನೊಂದು ಪರಿಸ್ಥಿತಿ ಆಗ್ಬಾರ್ದು ಅಂತ ನಾವು ನಮ್ಮ ಹಳ್ಳಿಲಿ ಸೇವೆಗೆ ಅಂತ ಮೊದ್ಲಿಂದ ಹೊರಗಡೆ ಮೊದ್ಲೆಲ್ಲ ಹೋರಾಟ ಮಾಡಿದ್ರು. ಭಗತ್ ಸಿಂಗ್ ಅಂತವರೆಲ್ಲ, ಗಾಂಧಿಯರ ಹೋರಾಟ ಮಾಡಿದ್ರು ಅಂತಾರೆ. ಇಲ್ಲಿ ನೋಡಿ ಹಿಂಗ ಹೋರಾಟ ಮಾಡಿದ್ರೆ ಅಷ್ಟು ಆಗ ಅನ್ಸುತ್ತೆ. ಹಿಂಗೆಲ್ಲ ಹೋರಾಟ ಮಾಡಿ ಸಿಕ್ಕಿಲ್ಲ ಪ್ರತಿಫಲ. ಈಗ ಅದೇ ಸರ್, ಇವ್ರದಲ್ಲಿ ಏನ್ ದುಡ್ಡು, ಎಲ್ಲಾ ತರ ದುಡ್ಡು ಮುಂದೆ ಏನೂ ಅಲ್ಲ ಸರ್. ಇವ್ರ ಅಧಿಕಾರ ದಾಹ ದುಡ್ಡು ಅದೇನು ಒಟ್ಟಿಗೆ ಇದ್ದು ನಮ್ಗೆ ಬೆಂಬಲ ಇಲ್ಲ ಸರ್.